Watch India's largest kids library only on Jio Hotstar. Download the app now. ಸರ್, ಮೋಟು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಿಂದಾಗಿ ನನ್ನ ಜೀವನ ದುರಂತ ಆಗ್ಬಿಟ್ಟಿದೆ. ನನ್ನ ಎಲ್ಲಾ ವ್ಯವಹಾರದಲ್ಲೂ ಅಡ್ಡಗಾಲ ಆಗ್ತಾ ಇರ್ತಾನೆ. ನೀವು ನನಗೆ ಸಹಾಯ ಮಾಡ್ಲೇಬೇಕಿವಾಗ, ಪ್ಲೀಸ್. ಆಯ್ತು ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಈಗ ಹೇಳು. ಇಲ್ಲ ನೀವ್ ಎಲ್ಲಿವರೆಗೂ ನನಗೆ ಸಹಾಯ ಮಾಡೋದಿಲ್ವೋ ಅಲ್ಲಿವರೆಗೂ ನಾನು ನಿಮ್ ಕಾಲ್ ಬಿಡೋದಿಲ್ಲ. ಇವಾಗ ಹೇಳು, ನಿಂದು ಏನ್ ಪ್ರಾಬ್ಲಮ್ ಇದೆ ಅಂತ. ಒಬ್ಬ ಮೋಟು ಅನ್ನೋ ವ್ಯಕ್ತಿ ತುಂಬಾ ದೊಡ್ಡ ಶತ್ರು ಆಗಿದ್ದಾನೆ. ಅವನಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ನನ್ನ ವ್ಯವಹಾರದಲ್ಲಿ ಅವ್ನು ರೋಡ್ ಹಾಕೊಂಡ್ ಬರಬಾರ್ದು, ಆ ರೀತಿ. ಅವನ್ ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಮುಳ್ಳ ಆಗ್ಬಿಟ್ಟಿದ್ದಾನೆ. ನನಗ್ ಸಹಾಯ ಮಾಡಿ ಸಾರ್, ಪ್ಲೀಸ್. ನಿನ್ ಮಾತಿಂದನೇ ಗೊತ್ತಾಗ್ತಾ ಇದೆ ಅವನು ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ತಗೋ ಈ ರಿಮೋಟ್ ಕಂಟ್ರೋಲ್. ನೀನು ಇದನ್ನ ಯೂಸ್ ಮಾಡಿಕೊಂಡು ಮೋಟುನ ಯಾವ ತರ ಬೇಕೋ ಆ ತರ ಆಟ ಆಡಿಸ್ಬೋದು. ಈ ರಿಮೋಟ್ ಟಿವಿ ರಿಮೋಟ್ ತರನೇ ಕೆಲಸ ಮಾಡುತ್ತೆ. ನಿನಗ್ ಬೇಕಾದ್ರೆ ಪಾಸ್, ಪ್ಲೇ, ಫಾಸ್ಟ್ ಫಾರ್ವರ್ಡ್, ಸ್ಲೋ, ಲೌಡ್ ಎಲ್ಲ ಮಾಡಬಹುದು. ಸೈಂಟಿಸ್ಟ್ ಸರ್, ನೀವು ಜೋಕ್ ಮಾಡ್ತಾ ಇಲ್ಲ ತಾನೆ? ಅದೆಲ್ಲ ಹೇಗ್ ಸಾಧ್ಯ? ಹೌದಾ? ಹಾಗಾದ್ರೆ ನಿನಗೆ ನಾನೊಂದು ಡೆಮೋ ತೋರಿಸ್ತೀನಿ ನೋಡು. ನೀನು ಏನಾದ್ರೂ ಮಾತಾಡು. ಮಾಸ್ ಏನ್ ಮಾಡೋದಿದೆ ಬಾಸ್? ಅರೆ ವಾ, ಈ ರಿಮೋಟ್ ತುಂಬಾ ಕಮಾಲ್ ಮಾಡ್ತಾ ಇದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಮೋಟು ನನ್ನ ಚಚ್ಚಿ ಬಾರಿಸ್ತಾ ಇರ್ತಾನೆ. ಹೌದಾ? ಈಗ ವಿಷಯ ಹಾಗಾದ್ರೆ ಪಾಸ್ ಮಾಡ್ಬಿಡ್ತೀನಿ. ಸೈಂಟಿಸ್ಟ್ ನನ್ನ ಬಿಡಿಸಿ ಇನ್ನು ನನ್ನಿಂದ ಕಾಯೋದಕ್ಕಾಗೋದಿಲ್ಲ. ಈ ರಿಮೋಟ್ ತುಂಬಾ ಸೂಪರ್ ಆಗಿದೆ. ಇವಾಗ ನನಗೆ ಕಮಾಲ್ ಮಾಡೋದಕ್ಕೆ ಮೂಡ್ ಬಂದ್ಬಿಟ್ಟಿದೆ. ಆದ್ರೆ ಈ ರಿಮೋಟ್ ನಿಂದಾಗ್ಬೇಕಾದ್ರೆ ಕಮ್ಮಿ ಅಂದ್ರೂ 10 ಕೋಟಿ ರೂಪಾಯಿ ಕೊಡ್ಬೇಕಾಗುತ್ತೆ. 10 ಕೋಟಿ ಏನು, 20 ಕೋಟಿ ರೂಪಾಯಿ ತಗೊಳ್ಳಿ. ನಂಬರ್ 1 ನಂಬರ್ 2 ಸರ್ಗೆ ಹಣ ಕೊಟ್ಬಿಡಿ. ಓಕೆ ಬಾಸ್. ನಲಿ ನೀವು ಈ ತರ ಕಾಸು ಕೊಡ್ತೀರಾ? ನಾನೇನೋ ನಿಮ್ಗೆ ಹೆಲ್ಪ್ ಮಾಡಿದೆ, ಆದ್ರೆ ನೀನು ನನಗೆ ಓಡಿಸ್ದಲ್ಲ. ನಂಬರ್ 1 ನಂಬರ್ 2 ನಡೀರಿ. ಬೆಲ್ಲ ಓಲಾ. ಜಾನ್, ಏನೋ ಮಾಡ್ತಾ ಇದೀಯಾ? ಕಳ್ತನ ಮಾಡ್ಕೊಂಡ್ ಬರ್ತಾ ಇದೆಯೋ ಇಲ್ಲ ಕಳ್ತನ ಮಾಡಕ್ ಹೋಗ್ತಾ ಇದೆಯೋ? ಕಳ್ತನ ನಾನು ಯಾವಾಗ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಇವಾಗ ನಾನು ನಿಮ್ಮ ಲೆಕ್ಕ ಶುದ್ಧ ಮಾಡೋದಕ್ಕೆ ಬಂದಿದ್ದೀನಿ. ಮತ್ತೆ ಒಂದ್ ಮಾತೇನಂದ್ರೆ, ನೀವು ನಮಗೇನು ಮಾಡೋದಕ್ಕಾಗೋದಿಲ್ಲ. ಏನ ನನ್ ಲೆಕ್ಕ ಚುಕ್ತ ಮಾಡ್ತೀನೋ? ಈಗ ನೋಡ್ತಾರೋ ನಿನ್ ಲೆಕ್ಕ ಪೂರ್ತಿಯಾಗಿ ಚುಕ್ತ ಮಾಡ್ಬಿಡ್ತೀನಿ ನಾನು. ಜಾನ್ ನನ್ಗೆ ಏನೋ ಮಾಡ್ಬಿಟ್ಟ, ನನ್ನ ಕೈಲಿ ಹೊಡಕ್ಕೆ ಆಗ್ತಿಲ್ಲ. ಮೊದಲು ಜಾನ್ ಹಿಡ್ಕೊಳ್ಳೋ. ಚಾಯಣ, ಸಮೋಸ. ಏನಾಯ್ತು ಹೊಡಿ ನನಗೀಗ. ನನ್ನ ಅಕೌಂಟ್ನ ಕ್ಲೋಸ್ ಮಾಡು ಪ್ಲೀಸ್. ನನ್ನ ಸ್ನೇಹಿತಂಗೆ ಏನೋ ಮಾಡ್ಬಿಟ್ಟೆ ನೀನು? ನಾನಂತೂ ಏನು ಮಾಡೇ ಇಲ್ಲ, ನೋಡಿಲಿ. ಇವಾಗ ನೀವಿಬ್ರು ನನ್ನ ಜೊತೆ ಯಾವತ್ತೂ ಜಗಳ ಮಾಡೋದಕ್ಕೆ ತಯಾರಿರೋದಿಲ್ಲ. ನಾನಿವಾಗ ತನು ಮನ ಧನ ಎಲ್ಲದ್ರಿಂದನೂ ಧ್ಯಾನದಿಂದನೂ ಕಳ್ತನ ಮಾಡ್ತೀನಿ. ನಾನ್ ಮಾತ್ರ ನಿಂಗೆ ಬಿಡಲ್ಲ ಕಣೋ. ಸರಿ ಬಾ, ಬಟನ್ ಒತ್ಲಾ. ಇಲ್ಲ ನಾನು ಹಿಂಗೆ ಏನು ಮಾಡೋದಿಲ್ಲ. ಬಟನ್ ದಯವಿಟ್ಟು ಅದಕ್ಕೆ ಬೇಡ ಕಣ. ಮೋಟು ನೋಡ್ಕೊಳ್ಳೋರ ಆಮೇಲೆ. ಓಕೆ, ಮತ್ತೆ ಸಿಗೋಣ. ಮೋಟು ನೀ ಸುಮ್ಮನೆ ಇರ್ಬೇಕಣ್ಣ. ಅದೇನು ಅಂತ ನಾನು ಹೇಳ್ತೀನಿ. ಡಾಕ್ಟ್ರಣ್ಣ, ಜಾನ್ ಕೈಯಲ್ಲಿ ಒಂದು ರಿಮೋಟ್ ಇದೆ ಅಣ್ಣ. ಆ ರಿಮೋಟಿಂದ ಜಾನು ಮೋಟು ಮಾತಾಡೋದನ್ನ ಫಾಸ್ಟ್ ಆಗು ಮಾಡ್ತಾನೆ, ಸ್ಲೋ ಆಗು ಮಾಡೋಕೆ ಶುರು ಮಾಡಿದ್ದಾನೆ ಅಣ್ಣ. ಅಯ್ಯೋ, ಒಗ್ಯಾಗಿಸ್ಕೊಂಡ್ರು ಪೇಷಂಟ್ಗೆ ಹಾಗಾಗಿ ಸಾಧ್ಯನೇ ಇಲ್ಲ ಗೆಳೆಯ. ಮೋಟು ಒಂದ್ಸಲ ಮಾತಾಡಪ್ಪ ನೋಡೋಣ. ಡಾಕ್ಟರ್
ಮೋಟು ನನಗೂ ನಿನ್ ಕಾಲಲ್ಲೇ ಬರ್ಬಿಟ್ಟಿದೆ ಕಡೆ. ಅಯ್ಯಮ್ಮ ಡಾಕ್ಟರ್ ಜಟ್ಕ ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಆದ್ಲು ಬದ್ಲು ಮಾತಾಡೋರ್ನ ನಾನು ನೋಡೇ ಇಲ್ಲ. ಡಾಕ್ಟರ್ ಜಟ್ಕಗೆ ಏನು ಆಗಿಲ್ಲ. ನನ್ನ ಸ್ನೇಹಿತನಿಗೆ ಸಹಾಯ ಮಾಡೋದನ್ನ ಬಿಟ್ಬಿಟ್ಟು ಇವ್ ನೋಡಿ ಮಜಾ ತಗೋತಾ ಇದೀರಾ ನೀವು. ಯಾಕೆ ಡಾಕ್ಟ್ರಣ್ಣ? ಡಾಕ್ಟರ್ ಅಣ್ಣ ನೀನ್ ಹಿಂಗೆ ಯಾಕೆ ಮಾಡ್ದೆ? ಕೇಳೋ ಹಾಗೆ ನಾನು ಮಾಡ್ದಂಗೆ ಕುಣಿಯೋ ಹಾಗೆ ಗೊಂಬೆಗಳಾಗಿದ್ದೀರಾ. ಡಾಕ್ಟರ್ ಜಟ್ಕ ಇವಾಗ ನಿನ್ಗೆ ಯಾರು ಸಹಾಯ ಮಾಡೋದಕ್ಕೂ ಇಲ್ಲ. ಯಾರಾದ್ರೂ ಇವಾಗ ಸಹಾಯ ಮಾಡ್ಬೇಕು ಅಂದ್ರೆ ಅದು ನಾನೇನೆ, ಜಾನ್ ದ ಡಾನ್. ಆದ್ರೆ ಇವಾಗ ನನಗೆ ಸಹಾಯ ಮಾಡೋದಕ್ಕೆ ಮೂಡೇ ಇಲ್ಲ ಅಲ್ಲ. ಮತ್ತೆ ನನಗೆ ಇದನ್ನ ಹೇಳೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾನೀಗ ಕಳ್ತನ ಮಾಡಕ್ ಹೋಗ್ತಾ ಇದ್ದೀನಿ. ಚಿಂಗಮ್ ಸರ್, ಇವಾಗ ನಾನು ಬ್ಯಾಂಕ್ ಲೂಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯು ಆರ್ ಇನ್ವೈಟೆಡ್ ಟು ಅರೆಸ್ಟ್ ಮೀ. ಜೋನ್, ಸ್ಟಾಪ್ ಇದೆ ನಿಮ್ಮ ಫ್ಲೋ. ನಿನಗೆ ಕಾನೂನ್ ಮೇಲೆ ಆಡಿ, ನಮ್ ಡಿಪಾರ್ಟ್ಮೆಂಟ್ ಮೇಲೆ ಆಡಿ, ನಿನ್ನ ಮೇಲೆ ಆಡಿ ನಿಂತ್ಕೋ. ಚಿಂತವಿದ ಮಜವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಮೋಟು ಹೇಗೆ ಅನಿಸ್ತಾ ಇದೆ? ಒಂದ್ಸಾರಿ ನಾ ಸರಿ ಹೋಗ್ಬಿಟ್ರೆ ನಿನ್ ಬಿಡಲ್ಲ. ಮಟು ಮಾತಾಡದಂತೂ ನಿಧಾನ ಆದ್ರೂ ಕೈ ಕಾಲು ಬೇಗಾದ್ರೂ ಓಡಿಸ್ಬೋದಲ್ಲ ನೀನು. ಅರೆ ವಾ, ನೀವೆಲ್ಲರೂ ಈ ಫೋಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನ್ ನಡೀತೀನಿ ಇವಾಗ. ಬಾಯ್ ಬಾಯ್. ಇನ್ನೊಂದು ಕಳ್ತನ ಇವಾಗ ಮಂಗಲ್ ದಾಸ್ ಜ್ಯುವೆಲರಿ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಟೈಮ್ ಇದ್ರೆ ಬರಬಹುದು ಅಲ್ಲಿಗೆ. ಬಾಯ್ ಬಾಯ್. ಒನ್ಸ್ ಅಗೇನ್ ಬಾಯ್. ಏನಾದ್ರು ಮಾಡೋದು ಬೇಗ. ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ. ಇಲ್ಲಾಂದ್ರೆ ಜಾನು ಎಲ್ಲರಿಗೂ ನಮ್ಮಂಗೆ ಮಾಡ್ಬಿಡ್ತಾನೆ ಕಣೋ. ಅಯ್ಯೋ, ಏನಾದ್ರು ಮಾಡೋದ್ರೆ ಏನ್ ಮಾಡ್ಲೋ? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣ. ಇಲ್ಲಿ ಕೇಳ್ರೆ ನನ್ನ ಗೆಳೆಯರ ನನ್ನ ಮಾತನ್ನ ಕೇಳಿ. ಜಾನ್ ಹತ್ರ ಎಲ್ಲಿವರೆಗೂ ರಿಮೋಟ್ ಇರುತ್ತೋ ಅಲ್ಲಿವರೆಗೂ ನಮ್ಗೆ ಏನಾದ್ರು ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ ಕಣ್ರೆ. ಹೇಗಾದ್ರೂ ಮಾಡಿ ಅವ್ನ ಕೈಲಿರೋ ರಿಮೋಟ್ ನಮಗ್ ಸಿಕ್ಬಿಟ್ರೆ ನಮ್ ಕೆಲಸ ಆದಂಗೆ ಕಣ್ರೆ. ಸರಿ ಡಾಕ್ಟ್ರೆ, ಹಂಗಾದ್ರೆ ನಾವೆಲ್ಲರೂ ಜಾನ್ ಹತ್ರ ಹೋಗೋಣ ಬನ್ನಿ. ಸ್ಟಾಪ್ ಇದೆ ನಿಮ್ಮ ಫ್ಲೋ. ಹಣ ಇಲ್ಲ ನಮಗ್ ಕೊಟ್ಬಿಡು. ಇದೇನ್ ನಾಟಕ ಮಾಡ್ತಾ ಇದ್ದೀರಾ? ನಾನಿನ್ನು ರಿಮೋಟ್ ಬಟನ್ ಒತ್ತೇ ಇಲ್ವಲ್ಲ. ಏನಿದು? ಕಳ್ತನ ಮಾಡಿ ಸಾಮಾನೆಲ್ಲ ಕೊಟ್ಬಿಡು. ಇದೇನಾಗ್ತಾ ಇದೆ? ನಾನು ಬಟನ್ ಒತ್ತದೇನೆ ಇದೆಲ್ಲ ಹೇಗ್ ನಡೀತಾ ಇದೆ? ನಂಬರ್ 1, ನಾನ್ ನಿನ್ ಮೇಲೆ ಟ್ರೈ ಮಾಡ್ತೀನಿ. ನಿಮ್ಮ ತುಫಾನಿ ಐಡಿಯಾ ಫೇಲ್ ಆಯ್ತು. ರಿಮೋಟ್ ತುಂಬಾ ಕರೆಕ್ಟ್ ಆಗೇ ಇದೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲ, ಮೋಟು ಪತ್ಲು ಮತ್ತೆ ನನ್ನ ಬ್ರಿಲಿಯಂಟ್ ಐಡಿಯಾನ ಬ್ಯಾಂಡ್ ಬಜಾಯಿಸಿದ್ರು.
ನಂಬರ್ 1 ರಿಮೋಟ್ ನ ಬೇಗ ಸರಿ ಮಾಡು, ನನ್ನನ್ನು ಸರಿ ಮಾಡು. ಎಲ್ಲರೂ ಮಜಾ ತಗೋತಾ ಇದ್ದಾರೆ. ಬಾಸ್ ನೀವು ಸರಿ ಹೋಗಿ ಬಾಸ್, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಚಕ್ಕ ನಮ್ ಬಾಸ್ನ ಸರಿ ಮಾಡ್ಬೇಡಿ. ಅಲ್ಲಪ್ಪ ದಡಿಯ ನನ್ ಗೆಳೆಯ, ರಿಮೋಟ್ ಹೊಡೆದು ಕಳೆಯ. ರಿಮೋಟ್ ಇಲ್ದರೆ ನಿಮ್ ಬಾಸ್ಗೆ ನಾನು ಸರಿ ಮಾಡಕ್ ಆಗೋದೇ ಇಲ್ಲ ಕಳೆಯ. ಈ ರಿಮೋಟ್ ನಾನ್ ರಿಪೇರಿ ಮಾಡ್ತೀನಿ, ಆದ್ರೆ ಈ ಜಾನ್ನ ಮಾತ್ರ ಯಾರು ಸರಿ ಮಾಡಬೇಡಿ. ಇವನು ಕಾಸು ಕೊಡದೆ ನನಗೆ ಮೋಸ ಮಾಡಿ ರಿಮೋಟ್ ಎತ್ಕೊಂಡ್ ಬಂದಿದ್ದ. ನಾನು ರಿಮೋಟ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸಾರಿ, ನನ್ನಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗಿದೆ ಅನ್ಸುತ್ತೆ. Watch India's largest kids library only on Jio Hotstar. Download the app now.